ಮಗನಾಗಿ ಜನಿಸಿ ಲಂಕಾ ದಹನವನ್ನ ಮಾಡಿ ರಾಮನ ಪರಮ ಭಕ್ತನಾಗಿ ಇಂದಿಗೂ ಭೂಮಿಯ ಮೇಲೆ ಚಿರಂಜೀವಿಯಾಗಿ ನೆಲೆಸಿರುವ ಸ್ವಾಮಿ ಅಂದ್ರೆ ಅದು ಹನುಮಂತ ಸ್ವಾಮಿ. ಸನ್ಮಾರ್ಗದಲ್ಲಿ ಸಾಗುವವರಿಗೆ ಬಂದ ಕಷ್ಟಗಳನ್ನೆಲ್ಲ ದೂರ ಮಾಡುವ ಈ ದೇವನನ್ನ ದಿನದಲ್ಲಿ ಎಷ್ಟು ಬಾರಿ ಸ್ಮರಣೆ ಮಾಡಿದ್ರೂ ಕಡಿಮೆನೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಮದ್ದೂರಿನ ಸಮೀಪದ ಹೊಳೆ ಆಂಜನೇಯ ದೇವರನ್ನ ದರ್ಶನ ಮಾಡಿ ಪುನೀತರಾಗೋಣ. ಸುಮಾರು 550 ವರ್ಷಗಳಷ್ಟು ಪುರಾತನವಾದ ಈ ದೇವಾಲಯದಲ್ಲಿ ಆಂಜನೇಯ ದೇವರು ನೆಲೆ ನಿಂತಿದ್ದು, ಶಿಂಷಾ ಹೊಳೆಯ ತಟದ ಮೇಲೆ ಈ ದೇಗುಲವನ್ನ ನಿರ್ಮಾಣ ಮಾಡಿರೋದ್ರಿಂದ ಈ ಕ್ಷೇತ್ರವನ್ನ ಹೊಳೆ ಆಂಜನೇಯ ದೇಗುಲ ಎಂದೇ ಕರೆಯಲಾಗುತ್ತೆ. ವ್ಯಾಸರಾಯರು ಮತ್ತು ಶ್ರೀಪಾದರಾಯರು ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ರು ಎಂಬ ಕಾರಣಕ್ಕೆ ಈ ಕ್ಷೇತ್ರ ದಿನೇ ದಿನೇ ಅಸಂಖ್ಯಾತ ಭಕ್ತರನ್ನ ತನ್ನತ್ತ ಆಕರ್ಷಿಸುತ್ತಿದೆ. ಸಾಮಾನ್ಯವಾಗಿ ಬೇರೆಲ್ಲ ಆಂಜನೇಯ ದೇಗುಲದಲ್ಲಿ ದೇವರಿಗೆ ಹರಕೆ ರೂಪದಲ್ಲಿ ವಿಳೆದೆಲೆ ಹಾರ ಸಮರ್ಪಣೆ, ಬೆಣ್ಣೆ ಅಲಂಕಾರ, ಸಿಂಧೂರದ ಅಲಂಕಾರ ಮಾಡಿಸೋದನ್ನ ನಾವು ನೋಡಿರ್ತೀವಿ. ಆದ್ರೆ ಈ ದೇಗುಲದಲ್ಲಿ 1 ರೂಪಾಯಿಯನ್ನ ಸಮರ್ಪಣೆ ಮಾಡ್ತೀವಿ ಅಂತ ಹರಕೆ ಹೊತ್ಕೊಂಡ್ರೆ ಬಂದ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ಎಂದು ಹೇಳಲಾಗುತ್ತೆ. 1 ರೂಪಾಯಿ ಹರಕೆ ಹೊತ್ತುಕೊಂಡರೆ ವಿವಾಹ ವಿಳಂಬ ಸಮಸ್ಯೆ, ಸಂತಾನ ಸಮಸ್ಯೆ, ಹಣಕಾಸಿನ ವ್ಯಾಜ್ಯಗಳು, ಆರ್ಥಿಕ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಇಲ್ಲಿಗೆ ನಿತ್ಯ ಭೇಟಿ ನೀಡುವ ನೂರಾರು ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಆಂಜನೇಯ ಸ್ವಾಮಿಯು ರಾಮಾಯಣ ಕಾಲದಲ್ಲಿ ಹನುಮಂತನಾಗಿ, ಮಹಾಭಾರತದಲ್ಲಿ ಭೀಮನಾಗಿ ಹಾಗೂ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರವನ್ನೆತ್ತಿದ್ದು, ಈ ಕ್ಷೇತ್ರದ ಗರ್ಭಗುಡಿಯಲ್ಲಿರುವ ಆಂಜನೇಯನ ಮೂರ್ತಿ ವರ್ಷದಿಂದ ವರ್ಷಕ್ಕೆ 6 ರಿಂದ 7 ಇಂಚು ಬೆಳೆಯುತ್ತೆ ಎನ್ನುವುದು ಇಲ್ಲಿ ನೆಲೆಸಿರುವ ಹನುಮಂತ ದೇವರ ಪವಾಡ ಎಂದೇ ಹೇಳಬಹುದು. ಇಲ್ಲಿನ ಹನುಮಂತ ದೇವರ ಮೂರ್ತಿಯ 2 ಬೆರಳುಗಳು ಉದ್ದವಿದ್ದು, ದೇವನು ಕೈಯಲ್ಲಿ ಸೌಗಂಧಿಕ ಪುಷ್ಪವನ್ನ ಹಿಡಿದು ಬಾಲದಲ್ಲಿ ಗಂಟೆ ಹಾಗೂ ತಲೆಯಲ್ಲಿ ಸೂರ್ಯ ಚಂದ್ರರನ್ನ ಹೊಂದಿದ್ದಾನೆ. ಈ ಮೂರ್ತಿಯ ಇನ್ನೊಂದು ವಿಶೇಷತೆ ಏನಂದ್ರೆ ದೇವನ ತಲೆಯಲ್ಲಿ ಜುಟ್ಟು ಇದೆ ಎನ್ನುವುದು. ಇನ್ನು 2004ರಲ್ಲಿ ರಾಮನವಮಿಯಂದು ದೇವಸ್ಥಾನದ ಬಾಗಿಲು ಹಾಕಿದ್ರೂ ಒಳಗಿನಿಂದ ಶಂಖ, ಜಾಗಟೆ, ನಗಾರಿಯ ಶಬ್ದ ಕೇಳಿಸಿತು ಎಂದು ಇಲ್ಲಿನ ಅರ್ಚಕರು ಹೇಳುತ್ತಾರೆ. ಶ್ರಾವಣ ಮಾಸದಲ್ಲಿ ಇಲ್ಲಿನ ಮುಖ್ಯ ಪ್ರಾಣದೇವರಿಗೆ ಬೆಣ್ಣೆ ಅಲಂಕಾರ, ಪಂಚಾಮೃತ ಅಭಿಷೇಕ, ಎಳನೀರು ಅಭಿಷೇಕ, ಕ್ಷೀರಾಭಿಷೇಕ, ಪುಷ್ಪಾಲಂಕಾರಗಳನ್ನ ಮಾಡಲಾಗುತ್ತೆ. ಸರ್ವಾಲಂಕಾರ ಭೂಷಿತನಾದ ಈ ದೇವನನ್ನ ಬೆಳಗ್ಗೆ 7:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಸಾಯಂಕಾಲ 4:30ರಿಂದ ಸಂಜೆ 7:30ರವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ಅಭಿಷೇಕ ಸೇವೆ, ಅಲಂಕಾರ ಸೇವೆ, ಹಣ್ಣು ಕಾಯಿ ಸೇವೆಯನ್ನ ಮಾಡಿಸಬಹುದಾಗಿದೆ. ಆಂಜನೇಯ ಸ್ವಾಮಿ ನೆಲೆ ನಿಂತಿರುವ ಈ ಸುಕ್ಷೇತ್ರವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿದೆ. ಈ ದೇಗುಲವು ಬೆಂಗಳೂರಿನಿಂದ 80 ಕಿಲೋಮೀಟರ್, ಉಡುಪಿಯಿಂದ 380 ಕಿಲೋಮೀಟರ್, ಶಿವಮೊಗ್ಗದಿಂದ 277 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 432 ಕಿಲೋಮೀಟರ್, ಮಂಡ್ಯದಿಂದ 23 ಕಿಲೋಮೀಟರ್, ರಾಮನಗರದಿಂದ 32 ಕಿಲೋಮೀಟರ್, ಚನ್ನಪಟ್ಟಣದಿಂದ 21 ಕಿಲೋಮೀಟರ್, ಮದ್ದೂರಿನಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಮಂಡ್ಯವು ಉತ್ತಮವಾದ ರಸ್ತೆ ಸಂಪರ್ಕವನ್ನ ಹೊಂದಿದ್ದು, ಮದ್ದೂರು ಈ ಕ್ಷೇತ್ರಕ್ಕೆ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ದೇಗುಲಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ದೇಗುಲದ ಬಗ್ಗೆ ಮಾಹಿತಿಯನ್ನ ನೀಡಿದ ಸಹನಾ ಮಳವಳ್ಳಿ ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.